ಏ ಹಂಗ್ಯಾಕ್ ಮಾಡ್ತ ಬಾ ಏ ಸಾರಥಿ ಮಾಸ್ತರ ಹಾ ಹಾ ಅಲ್ಲ ಹೆಂಗ್ಯಾಕ್ ಮಾಡ್ತದ ಅಂತ ಕೇಸಿ ಅದನ್ನ ತಂದು ನನ್ನ ಕೋಳಿಗೆ ಹಾಕಿದ್ರಿ ಹಂಗ ಏ ನಿನ್ ಕೋಳಿಗೆ ಹಾಕಲಿಲ್ಲ ಅಲ್ಲಪ್ಪ ಅಲ್ಲ ಮುಂದೆ ನಾನು ಪೂಜೆ ಮಾಡಿ ಅಲ್ಲ ಅದು ಹಾವು ಹಾವು ಬಿಡು ಗೊತ್ತದ ಎಲ್ಲರಿಗೆ ಮತ್ತೆ ಕಡಿತದ ಏ ಹಂಗೇನಿಲ್ಲ ಅಪ್ಪ ಬಿಡೋದಿಲ್ಲ ಹೌದಾ ಏ ಹಂಗ್ ಕೊಡಕ್ ಬಿಡೋದಿಲ್ಲ ಆತ ಆಯ್ತು ಹಾ ಪೂಜೆ ಮಾಡು ಮೊದಲು ಅಪ್ಪನವ್ರದ್ದು ಪೂಜೆ ಅಂತ ಆಯ್ತು ಆಯ್ತು ಹಾ ಮೊದಲು ವಿಚಾರ ಮಾಡಿಬಿಡು ವಿಚಾರ ಮಾಡಲ ಹಾ ಹಾ ಆಗ್ಲಿ ಇನ್ನೊಂದೇಳು ವಿಚಾರ ಮಾಡು ಇಲ್ಲ ಪರಮಾತ್ಮ ಕೂಡ ಅಲ್ಲಾಡ್ತಾನೆ ತಾ ಬಂದ್ರಿ ಮರಳ ಮನೆಯ ಕರವಾಗಿ ನಿರವಗಿದು ಪರಚ್ಚರ ಭಕ್ತಿಯನ್ನು ಬಯಸಿ ಮನಸ್ಸಿನಿಂದ ಪರಚ್ಚರ ಮೂರ್ತಿನದಾಗೆಂದು ಕೇಳುವ ನೀನು ಯಾರು ಸೇವಕ ಕಡೆ ವರದೈದ ಕಡೆ ಭಲೆ ಮಾಸ್ತರ ಏನಂದಪ್ಪ ನಿನಗೆಲ್ಲ ಹೊರಗು ಕೊಟ್ಟಿನಿ ಜಲ್ದಿ ಹೋಗ್ಬಿಡ ಅಂತ ಲಾ ಪರತರ ಮೂರ್ತಿಯನ್ನು ಭಕ್ತಿಯಿಂದ ವಿಚಾರ ಮಾಡ್ತಿದ್ದಿ ನೀನು ಯಾರಿಂದ ಹೆಸರು ಕೇಳ್ತಾನ ಹೌದೇನು ಎನ್ನ ಹೆಸರು ಸಾರಥಿ ಸಾರಥ ಅಂತ ಕರೀತಾರೆ ಸ್ವಾಮಿ ತಾವು ಧಾರ ತಮ್ಮ ನಾಮ ಅಂಕಿತವೆ ಸಾರಥ ಆದರೆ ಒಳತಾಯಿತು ಹತ್ತ ಬಾಯಿತ್ತರಿಲು ನಾವು ದಾರಂದರೆ ಹೇಳುವೆನು ಚಿತ್ತಾಯಿಸಿಕೆ ಹೇಳುವಂತವರಾಗು ಪೂರ್ಣ ಚಂದ್ರ ಚತುರ್ಥಾಪ ಕಾಶಿಯಾತ್ರಿ ಅಗತ್ಯ ಬರದಿರ ಯಜ್ಞ ವಾಲ್ಮೀಕ ಬದಲಾದ ಹೃದಯ ಸರಸಿಜ ವಂಶ ಮಾನವ ಭಕ್ತಾದಿಗಳಿಗೆ ಪೌಷ ಮಹೇಶ ಭವನಾಶ ವಿಮಗನ ಕೋಟಿ ಪ್ರಕಾಶ ಮುಕ್ತಾಳೆ ಕೇಳಿದ ಕನ್ನಡ ಇದವಲ್ಲದೆ ರಕ್ತ ಕೆತ್ತಸಿದ ವಜ್ರ ವೈಢೂರ್ಯಂ ಕರವರದಾರದ ನೆನಪ ಕೈಲಾಸಪುರ ಮಧ್ಯ ರಂಗದ ಚಿಂತಾಮಣಿ ಎಂಬ ಶಿವಪೀಠದೊಳಗೆ ಪರಿಶೋಭಿಸುವ ಪಂಪಾ ಮಹೇಶ ಲೋಕಕ್ಕೆ ಬಹುಶಃ ಈ ಜಗದಡಿಯ ಮಹಾದೇವನನ್ನು ಜಯಲೈ ಸಾರಥೆ ಜಾಗ್ರತೆ ಏನಂದಪ್ಪ ಏನು ಮೂರು ಲೋಕ ಅಂತ ಅಷ್ಟೇ ಕೇಳ್ತು ಅಲ್ಲ ಮೂರು ಲೋಕಕ್ಕಲ್ಲ ಈ ಜಗದೊಡೆಯನಾದಂತ ಮಹಾದೇವ ಜಗತ್ತಿಗೆ ಒಡೆಯ ಮಹಾದೇವ ಅಂತ ಏನ್ ಕಾಣ್ ಬಂದರೆ ಕೇಳು ಮಹಾದೇವ ಆದರೂ ಒಳಿತಾಯ್ತು ಸ್ವಾಮಿ ಆ ಮೇಲು ಬಂದರನ್ನು ಬಿಟ್ಟು ಸಭಾ ಬಂದರಕ್ಕೆ ಬಂದ ಕಾರಣವೇನು ಆ ಮೇಲ ಮಂದಿರವನ್ನು ಬಿಟ್ಟು ಹೌದು ಶೃಂಗಾರವಾದ ರಂಗ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದರೆ ಎನ್ನ ಭಕ್ತ ಎನ್ನ ಭಕ್ತ ಆದರೆ ಎನ್ನ ಧ್ಯಾನ ಮಾಡಿದ ಕಾರಣ ಬರೋಣವಾಯಿತು ಎನ್ನ ಮಗನಾದ ನಿನ್ನನ್ನು ಭೇಟಿ ಮಾಡಿಸುತ್ತಾರದೆ ಸತ್ಯ ಜಾಗ್ರತೆ